ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಗ್ರಹಗಳ ಪ್ರಭಾವದಲ್ಲಿ ರವಿ ಸೂರ್ಯನ ಬಗ್ಗೆ ಹೇಳುತ್ತೇನೆ. ಸೂರ್ಯ ಆತ್ಮಕಾರಕ. ನಿಮ್ಮ ಡೇಟ್ ಆಫ್ ಬರ್ತ್ 1-10-28 ಇದ್ದರೆ ನಿಮ್ಮ ಸೂರ್ಯನ ಪ್ರಭಾವ ಇರುತ್ತದೆ. 1 ಜಾಸ್ತಿ ಇರುತ್ತದೆ. 10ಗೆ 0 ಅಂದರೆ ಕೇತು ಇರೋದ್ರಿಂದ ಸ್ವಲ್ಪ ಕಮ್ಮಿ. 2-8 ಅಂದರೆ 2 ಚಂದ್ರ ಆಗ್ತಾನೆ, 8 ಶನಿ ಆಗ್ತಾನೆ. ಹಾಗಾಗಿ ಇದರ ಸ್ವಲ್ಪ ಕಮ್ಮಿ ಇರುತ್ತದೆ ಎಫೆಕ್ಟು ಸೂರ್ಯಂದು. ಆದರೆ 1ನೇ ನಂಬರು ಸೂರ್ಯ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇರ್ತದೆ. ಸೂರ್ಯ ಕ್ಷತ್ರಿಯ ಜಾತಿ, ಸ್ಟ್ರಾಂಗ್ ದೇಹ ಇರುತ್ತದೆ. ಕಣ್ಣು ಮತ್ತು ಎಲುಬುಗಳು ಮನಸ್ಸಿಗೆ ಕಾರಕ. ಆತ್ಮಶಕ್ತಿ, ಆರೋಗ್ಯ, ಅಧಿಕಾರ. ಪ್ರತಿ ರಾಶಿಯನ್ನು 30 ದಿನಗಳಲ್ಲಿ ಬದಲಿಸುವ ದಿನವನ್ನು ಸಂಕ್ರಾಂತಿ ಎನ್ನುತ್ತಾರೆ. ತಿರುಗಾಡುವ ಅಭ್ಯಾಸ ಇವರಿಗಿರುತ್ತದೆ. ಚಂದ್ರ, ಮಂಗಳ, ಗುರು, ರವಿಯ ಜೊತೆ ಉತ್ತಮವಾಗಿರ್ತದೆ. ಹಾಗಾಗಿ 2ನೇ ತಾರೀಕು ಹುಟ್ಟಿದವರು 9, 3ನೇ ತಾರೀಕು ಹುಟ್ಟಿದವ್ರನ್ನ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಒಳ್ಳೆಯದು. 5 ಓಕೆ ಇರುತ್ತದೆ, ಒಳ್ಳೆಯದೇ ಇರ್ತದೆ. ಆದರೆ ಶನಿ ಅಂದರೆ 8ನೇ ನಂಬರು, 4ನೇ ನಂಬರು, 7. ರಾಹು ಮತ್ತು ಕೇತು ಸಂಬಂಧ ಸ್ವಲ್ಪ ವೈರತ್ವ ಇರುತ್ತದೆ. ಹಾಗಾಗಿ ಈ ನಂಬರ್ಗಳ ಜೊತೆ ಕಿತ್ತಾಟ ಇರಬಹುದು. ಭೂಮಿಯಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಕ್ಕೆ ಸೂರ್ಯ ಬೇಕೇ ಬೇಕು. ಹಾಗಾಗಿ ಲಗ್ನದಲ್ಲಿ 1ನೇ ಮನೆಯಲ್ಲಿ ನಿಮ್ಮ ಜಾತಕ ನೋಡಿಕೊಳ್ಳಿ. 1ರಲ್ಲಿದ್ದರೆ ಉತ್ತಮ ಫಲ ಕೊಡ್ತಾನೆ. ಅಂದರೆ ಜೀವನದಲ್ಲಿ ನೀವು ಸಕ್ಸಸ್ ಆಗ್ತೀರಾ. ಆದರೆ ಅಹಂಕಾರ ಪಡಬಾರದು. ಅಹಂಕಾರ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಕೇತು 1ರಲ್ಲಿ ಅಥವಾ 6ರಲ್ಲಿದ್ದರೆ ರವಿ ಪ್ರಬಲ ಆಗಿರ್ತಾನೆ. ರವಿ ಯಾವುದೇ ಮನೆಯಲ್ಲಿದ್ದರೂ ಶನಿ ದೃಷ್ಟಿ ಮಾಡಿದರೆ ಅದ್ರ ಜೊತೆ ಶುಕ್ರ ಪ್ರಭಾವ ನಷ್ಟ ಆಗುತ್ತದೆ. ಅಂದರೆ ಜಾತಕ ಹೆಂಡತಿ ತೊಂದರೆ ಆಗುತ್ತದೆ. ಸ್ತ್ರೀ ಜಾತಕದಲ್ಲಿ ಗಂಡನ ಮೇಲೆ ಪ್ರಭಾವ ಬೀರುತ್ತದೆ. ರವಿಯು ಚಂದ್ರ, ಮಂಗಳ, ಗುರುವಿನ ಜೊತೆ ಇದ್ದು ಜಾತಕನು ಅಂದರೆ ಅವರು ಉಪ್ಪನ್ನ ಕಡಿಮೆ ತಿಂದರೆ ತುಂಬ ಒಳ್ಳೆಯದು. 5ನೇ ಮನೆ ಖಾಲಿ ಇದ್ದರೆ ಅದನ್ನು ಜಾಗೃತೆಗೊಳಿಸಿದರೆ ರವಿ ಫಲ ಕೊಡ್ತಾನೆ. ಅವರಿಗೆ ಹಾಕಿಕೊಳ್ಳಬಹುದಾದ ಹರಳು ಅಂದರೆ ಮಾಣಿಕ್ಯ. ಇದರಿಂದ ಸರ್ಕಾರಿ ಕೆಲಸ ಸಿಗೋ ಚಾನ್ಸ್ ಇರುತ್ತದೆ. ಬಿಳಿ ಇರುವೆ, ಹಣ್ಣು ಬಿಡುವ ಮರ, ಉಪ್ಪು, ಬೆಲ್ಲ, ಗೋಧಿ ಮತ್ತು ತಾಮ್ರ. ಮನೆ ಒಬ್ಬನೇ ಮಗ. ಪಿತ್ತ ಪ್ರಕೃತಿ. ಪಿತೃ ದೇವತೆಗಳು ಅಂದರೆ ಅಪ್ಪ ಅಮ್ಮ ಅಪ್ಪನ ತೋರಿಸುತ್ತದೆ. ತೇಜಸ್ವಿ ಇರ್ತಾರೆ. ಉಷ್ಣ ಸ್ವಭಾವ ಇರುತ್ತದೆ ಇವರಿಗೆ. ಸಾಮಾನ್ಯ ಉಪಾಯ ಮಾಡಬಹುದಾದರೆ ನಿಮಗೆ ಸೂರ್ಯ ತುಂಬ ಸ್ಟ್ರಾಂಗ್ ಆಗಿ ನಿಮಗೆ ಹೆಲ್ಪ್ ಮಾಡಬೇಕು ಅಂದರೆ ಬೆಲ್ಲವನ್ನು ನೀರಿಗೆ ಹಾಕಿ ಉಪ್ಪನ್ನು ಕಡಿಮೆ ತಿನ್ನಿ. ಬೆಲ್ಲವನ್ನು ಯಾವುದಾದ್ರು ದೇವಸ್ಥಾನಕ್ಕೆ ಕೊಡಿ. ಇದರಿಂದ ತುಂಬ ಒಳ್ಳೆಯದಾಗುತ್ತದೆ. ರಾಮನ ಜಪ ಮಾಡಿಕೊಳ್ಳಿ. ಬೆಳಗ್ಗೆ ಎದ್ದು ಸೂರ್ಯನ ನಮಸ್ಕಾರ, ನೀರನ್ನು ಅರ್ಪಿಸಿ ತಂದೆಗೆ ಗೌರವ ಕೊಡಿ. ಇದರಿಂದ ತುಂಬ ಒಳ್ಳೆಯದಾಗುತ್ತದೆ.